ಒಂದರ್ಥ ಆಗ್ತಾ ಇಲ್ಲ ಕಣೆ ಹಿರಣ್ಮೈ. ಬಿಲ್ಪತ್ರೆ ಮರಕ್ಕೂ ಅಲ್ಲಿ ಕಸ ಶುದ್ಧಿ ಆಗಕ್ಕೂ ಏನು ಸಂಬಂಧ? ವೀಣಾ, ಆ ಬಿಲ್ಪತ್ರೆ ಇದೆಯಲ್ಲ, ಆ ಬಿಲ್ಪತ್ರೆ ಸುಮ್ಮನೆ ಅನ್ಕೋಬೇಡ ಕಣೆ. ಅದು ಆ ಪರಮ ಶಿವಂಗೆ ತುಂಬಾ ಇಷ್ಟವಾದ್ದು. ಅವನಿಟ್ಟು ಪೂಜೆ ಮಾಡಿದ್ರೆ ಯಾವ ದುಷ್ಟ ಶಕ್ತಿನೂ ಏನು ಮಾಡಕ್ಕಾಗಲ್ಲ. ಎಲ್ಲ ಕಷ್ಟನೂ ದೂರ ಆಗತ್ತೆ. ಅದಕ್ಕೆ ತಾತ ಅವುಗಳನ್ನ ತರಕ್ಕೆ ಹೇಳಿರೋದು. ಅದಕ್ಕೆ ನಾವು ತರ್ತಾ ಇರೋದು. ಬಾವಿನ ಹೋಗೋಣ. ನಿಂತ್ಕ. ಈಗೇನಾಯ್ತು ಸೌಗಂಧಿ? ನನಗೇನು ಗೊತ್ತಿಲ್ಲ. ನಾನು ಹುಚ್ಚಿ ಅಂತ ನನಗೆ ಮೋಸ ಮಾಡ್ತಾ ಇದ್ದೀರಾ ನೀವಿಬ್ರು. ನಾವೇನೇ ಮೋಸ ಮಾಡಿದ್ವಿ ನಿನಗೆ. ಅಂಥದ್ದು ಏನಾಯ್ತು? ಹಿರಣ್ಮಯ್ಯನ ತೋರಿಸ್ತೀನಿ ಅಂತ ಹೇಳಿ ಈಗ ಅದ್ಯಾವುದೋ ಮರ ಹೋಗ್ತಾ ಇದ್ದೀರಾ. ನಿಜ ಹೇಳಿ, ಹಿರಣ್ಮಯ್ಯನ ತೋರಿಸ್ತೀರಾ ಇಲ್ವಾ? ಅಮ್ಮ ತಾಯಿ, ಇದೆಲ್ಲ ಮಾಡ್ತಿರೋದು ನಿನ್ಗೋಸ್ಕರನೇ. ಹೌದು ಕಣೆ ಸೌಗಂಧಿ, ನಮ್ಗೆ ಆ ಬಿಲ್ಪತ್ರೆ ಮರ ಸಿಕ್ಕಿದ್ರೆ ನಾವು ದೇವಸ್ಥಾನನ ಶುದ್ಧಿ ಮಾಡ್ಬೋದು. ಆಮೇಲೆ ಆ ಅಮ್ಮನೂರಿಗೆ ಪೂಜೆ ಮಾಡಿದ್ರೆ ನಿಂಗೆ ಬೇಕಾಗಿರೋ ಹಿರಣ್ಮೈ ಸಿಗ್ತಾಳೆ. ಹೌದಾ? ಹಿರಣ್ಮೈ ಸಿಗ್ತಾಳ? ಹೌದು, ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಅದಕ್ಕೆ ಮೊದಲು ನಾವು ಬಿಲ್ಪತ್ರೆ ಮರ ಹುಡ್ಕೋಣ. ಸರಿ, ಹಾಗಾದ್ರೆ ಬಾ ಹೋಗೋಣ. ಆ ಹಿರಣ್ಮೈಗೆ ಪಾಠ ಕಲ್ಸಕ್ಕೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ. ಬಿಲ್ವ ಮರ ಏನು, ಸಂಜೀವನಿ ಪರ್ವತನೇ ತಗೊಂಡ್ಬರ್ತೀನಿ. ಜೈ ಮಾರುತಿ. ಬಾ ಹಿರಣ್ಮೈ, ಹೋಗೋಣ ಬನ್ನಿ. ನಿಂತ್ಕೊಳ್ಳಿ. ಇನ್ನೇನೇ ಗೋಳ್ ನಿಂದು? ಮರ ಸಿಕ್ಕಿದ್ರೇನೋ ಹಿರಣ್ಮೈ ನನಗೆ ಸಿಗ್ಲಿಲ್ಲ ಅಂದ್ರೆ ಮನೆಗೆ ಹೊಟ್ಟೋಗ್ತೀನಿ. ಇದು ನನ್ನ ಷರತ್ತು. ಆದ್ರೆ ನಂದೊಂದು ಷರತ್ತಿದೆ ಸೌಗಂಧಿ. ಏನೇ ಆದ್ರೂ ನೀನು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ಇದೇ ನನ್ನ ಷರತ್ತು. ಸರಿ, ಬನ್ನಿ ಯುದ್ಧಕ್ಕೆ ಹೋಗೋಣ. ಇದೇ ಬಿಲ್ವ ಮರ. ಬಾ, ಎಲೆಗಳು ಕಿತ್ಕೊಂಡು ಹೋಗೋಣ. ಬಾ. ಬಿಲ್ವ ಮರ ಸಿಕ್ತು. ಹಿರಣ್ಮೈ ಸಿಕ್ಕೇ ಸಿಗ್ತಾಳೆ. ಹಿರಣ್ಮಯಿ, ಇವತ್ತು ನಿನ್ನ ಕತೆ ಮುಗೀತು.
ಚೆನ್ನಾಗಿದೆ ಅಲ್ಲ, ಇಟ್ಕೊಂಡ್ರೆ ಆಟ ಆಡ್ಬೋದು ನಾನು. ಇಷ್ಟು ಸಾಕಾಗತ್ತೆ ಕಣೆ ವೀಣಾ. ಇದನ್ನ ಹೋಗಿ ಆ ತಾತಂಗೆ ಕೊಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಹೌದು ಕಣೆ, ನಮ್ಮ ಕೆಲಸ ಬೇಗ ಮುಗಿಸಿ ಸೌಗಂಧಿ ಹುಷಾರಾದ್ರೆ ಸಾಕು, ನಾವು ಮನೆಗೆ ಹೋಗ್ಬೋದು. ನಮ್ಮ ಅಪ್ಪ ಅಮ್ಮನೂ ಕಾಯ್ತಾ ಇರ್ತಾರಲ್ವಾ. ಬಾ ಹೋಗೋಣ. ಕರ್ಕೊಂಡ್ಬರ್ಬೇಕಾಗಿತ್ತು ಕಣೆ, ನೀನೇ ಬಿಟ್ಟು ಬಂದ್ಬಿಟ್ಟಿಯಲ್ಲ ಅವಳನ್ನ. ನೀನು ಮರ ಸಿಕ್ತೀವಿ ಅಂದೆ ಅಲ್ವಾ, ಅದೇ ಖುಷಿಲಿ ನಾನು ಓಡ್ ಬಂದ್ಬಿಟ್ಟೆ. ಇವಳನ್ನೆಲ್ಲ ಮರ್ತೋಗ್ಬಿಟ್ಟೆ. ಈಗ ಎಲ್ಲಿಂದ ಹುಡ್ಕೋದು ಇವಳನ್ನ? ಮೊದಲು ಹೇಳಿ ಹುಚ್ಚಿ, ಎಲ್ಲಿ ಹೋಗ್ತಾಳೋ ಏನು ಮಾಡ್ತಾಳೋ ಒಂದು ಗೊತ್ತಾಗಲ್ಲ. ಎಷ್ಟೊಂದು ಬ್ರಹ್ಮವಿದ್ಯೆಗಳನ್ನ ಕಲ್ತಿದ್ದೀನಿ, ಆದರೆ ಯಾವುದು ಉಪಯೋಗಕ್ಕೆ ಬರ್ತಿಲ್ಲ. ಎಷ್ಟೊಂದು ಕಾಯಿಲೆ ಕಸಾಲೆ ದೋಷಗಳನ್ನ ಪರಿಹಾರ ಮಾಡಿದ್ದೀನಿ, ಆದರೆ ನನ್ನ ಮಗಳಿಗೆ ಹಿಡಿದಿರೋ ಹುಚ್ಚನೆ ಪರಿಹಾರ ಮಾಡೋಕ್ಕಾಗ್ತಿಲ್ಲ. ಏನು ಕಲ್ತ್ರಿ ಏನು ಉಪಯೋಗ? ಏನ್ರಿ ಯಾವತ್ತೂ ಇಲ್ಲದ್ದು ಇಷ್ಟು ತಲೆ ಕಡಿಸ್ಕೊಂಡು ಗ್ರಂಥಗಳನ್ನ ಹುಡುಕ್ತಿದ್ದೀರಾ? ಯಾವುದಾದ್ರೂ ವಿಶೇಷ ಅಧ್ಯಯನನಾ? ಒಂಥರ ಹಾಗೆ ಅನ್ಕೋ. ನಾನು ಕಾಶಿಯಿಂದ ಕಲ್ತು ಬಂದು ವಿದ್ಯೆನೆಲ್ಲ ಪರಿಶೀಲನೆ ಮಾಡಿದ್ರು ನನ್ನ ಮಗಳು ಸೌಗಂಧಿಗೆ ಹಿಡಿದಿರೋ ಹುಚ್ಚನ್ನು ಸರಿ ಮಾಡೋದಕ್ಕೆ ಯಾವ ವಿದ್ಯೆನೂ ಉಪಯೋಗಕ್ಕೆ ಬರ್ತಿಲ್ಲ. ಅದಕ್ಕೆ ನಮ್ಮಲ್ಲೇ ಯಾವುದಾದ್ರು ವಿದ್ಯೆ ಉಪಯೋಗಕ್ಕೆ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಇಲ್ಲ ರೀ, ನನಗೇನೋ ನೀವು ಬೇರೆಯವ್ರ ಕಷ್ಟ ಸುಖದ ಬಗ್ಗೆ ವಹಿಸೋ ಅಷ್ಟು ಕಾಳಜಿ ನಮ್ಮ ಮಗಳ ಬಗ್ಗೆ ವಹಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನಿಮ್ಗೆ ಅವಳ ಮೇಲೆ ಅಕ್ಕರೇನೇ ಇಲ್ಲ. ಅವಳನ್ನ ಹೀಗೆ ಕೋಣೆಲಿ ಕೂಡ ಹಾಕಿದ್ರೆ ಅವಳ ಭವಿಷ್ಯದ ಗತಿ ಏನು? ಅವಳ ಬೆಳವಣಿಗೆ ಹೇಗಾಗುತ್ತೆ? ಏನು ಮಾತು ಅಂತ ಆಡ್ತಿದ್ಯಾ ದೇವಿಕಾ? ಅವಳ ಬಗ್ಗೆ ಕಾಳಜಿ ಇಲ್ಲದೆ ಇಷ್ಟೊಂದೆಲ್ಲ ಗ್ರಂಥನೆಲ್ಲ ಪರಿಶೀಲನೆ ಮಾಡ್ತಿದ್ದ ನಾನು. ನಮ್ಮ ಮನೇಲಿ ಇದ್ದು ಬದ್ದ ಪುಸ್ತಕನೆಲ್ಲ ಓದ್ತಾ ಕೂತಿದ್ದೀನಿ. ಅದರಲ್ಲಿ ಒಂದು ಸುಳಿವು ಸಿಕ್ಕಿದ್ರು ಸಾಕು, ನನ್ನ ಮಗಳನ್ನ ಚಿಟ್ಕಿ ಹೊಡೆಯೋದ್ರಲ್ಲಿ ಮೊದಲನ್ನ ಹಾಗೆ ಮಾಡ್ಬಿಡ್ತೀನಿ. ನನ್ನ ಇಷ್ಟು ಪ್ರಯತ್ನಗಳು ಏನು ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಒಂದು ಸಾರ್ತಿ ಮತ್ತೆ ಕಾಶಿಗೆ ಹೋಗಿ ನನ್ನ ಗುರುಗಳನ್ನ ಭೇಟಿಯಾಗಿ ಬರ್ತೀನಿ. ಇಲ್ಲಾಂದರೆ ಸೌಗಂಧಿನೇ ಹಿಮಾಲಯಕ್ಕೆ ಕರ್ಕೊಂಡು ಹೋಗೋಣ. ಅಲ್ಲಿ ಒಬ್ಬರಲ್ಲ ಒಬ್ಬರು ಸಿದ್ಧಿಗಳು ಸಿಕ್ಕೇ ಸಿಗ್ತಾರೆ. ಅವ್ರು ಇದಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಯಾರಾದರೂ ಸರಿ, ಯಾವ ಮಾರ್ಗದಲ್ಲಾದರೂ ಸರಿ, ನನ್ನ ಮಗಳನ್ನ ನಾನು ಸರಿ ಮಾಡಿಸ್ಕೊಂಡೇ ಬರ್ತೀನಿ. ಈಗ ಸಮಾಧಾನ ಆಯಿತು ಕಣ್ರಿ. ನಮ್ಮ ಪ್ರಯತ್ನ ನಾವು ಮಾಡೋಣ. ಅಮ್ಮನವ್ರ ಇಚ್ಛೆ ಏನಿರುತ್ತೋ ಏನೋ ಗೊತ್ತಿಲ್ಲ. ಈಗ ಆ ವಿಷಯ ಬಿಡು. ಸೌಗಂಧಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ಹೇಳಿದ್ದೆ, ಈಗಲೇನಾದರೂ ಕೊಟ್ಟೆ ತಿನ್ನಕ್ಕೆ? ಇಲ್ಲ ರೀ,
ಬೆಳಗ್ಗೆಯಿಂದ ತುಂಬಾ ನಿಶಬ್ದವಾಗಿದ್ದಾಳೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಗಲಾಟೆ ಮಾಡಿರೋಳು. ಬಾಗಿಲು ತೆಗೀರಿ, ನನ್ನ ಆಚೆ ಬಿಡಿ, ನನಗೆ ಊಟ ಕೊಡಿ ಅಂತ. ಗಲಾಟೆನೇ ಇಲ್ಲ ಇವತ್ತು. ನಿಶಬ್ದವಾಗಿದ್ದಾಳ ನಮ್ಮ ಸೌಗಂಧಿ. ಯಾಕೋ ಅನುಮಾನ ಬರ್ತಿದೆಯಲ್ಲ. ಬಾ ಒಂದ್ಸಲ ನೋಡೋಣ. ಏನು ಇವಳು ಎಷ್ಟು ಕೂಗಿದ್ರು ಉತ್ತರನೇ ಕೊಡ್ತಿಲ್ವಲೆ. ಒಂದ್ ಕೆಲಸ ಮಾಡೋಣ, ಇಬ್ರು ಒಂದೇ ಕಡೆ ಹುಡ್ಕೋ ಬದಲು ನೀನ್ ಒಂದ್ ಕಡೆ ಹುಡುಕು, ನಾನ್ ಒಂದ್ ಕಡೆ ಹುಡುಕ್ತೀನಿ. ಅಯ್ಯೋ ಬೇಡ ಕಣವೀಣಾ, ಇದು ಕಾಡು, ಇಲ್ಲಿ ಕಳ್ದೋದ್ರೆ ತುಂಬಾ ಕಷ್ಟ. ಊರಾದ್ರೆ ರಸ್ತೆ ಇರುತ್ತೆ, ಅಲ್ಲಿ ಜನಗಳಿರ್ತಾರೆ. ನಾವು ತಪ್ಪಿಸ್ಕೊಂಡ್ರೆ ಅವ್ರನ್ನ ಕೇಳಿ ಮತ್ತೆ ಒಂದೇ ಕಡೆ ಇರ್ಬೋದು. ಆದ್ರೆ ಇಲ್ಲಿ ಹಾಗಾಗಲ್ಲ, ಇದೆಲ್ಲ ಕಾಡು. ನಾವು ಒಬ್ರಿಗೊಬ್ರು ಬೇರೆ ಆಗೋದ್ ಬೇಡ ಕಣೆ, ಜೊತೆಲೇ ಇರೋಣ. ಆ ಸೌಗಂಧಿ ನಿಮಗೆ ಸಿಗ್ತಾಳೆ. ಅವಳ ಗುಣಪಡಿಸೋಣ ಅಂತ ಕರ್ಕೊಂಡು ಬಂದು ಇವಾಗ ಅವಳನ್ನೇ ಕಳ್ಕೊಂಡ್ಬಿಟ್ವಲ್ಲೇ. ಈಗ ಈ ಬಿಲ್ಪತ್ರನ ತಗೊಂಡು ಹೋಗಿ ಏನ್ ಪ್ರಯೋಜನ ಹೇಳು? ನಾವೀಗ ಧೈರ್ಯ ಗೆಡ್ಬಾರ್ದು ಕಣೆ ವೀಣಾ. ಆ ಸೌಗಂಧಿ ನಮಗೆ ಸಿಗ್ತಾಳೆ. ಅಮ್ನೂರು ಯಾವತ್ತೂ ನನ್ನ ಕೈ ಬಿಡಲ್ಲ. ಸರಿ ಕಣೆ. ಸೌಗಂಧಿ, 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 ಏನೇ ಮಾಡೋದು? ಬಾ ಹೋಗೋಣ. ಸೌಗಂಧಿ, 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 ಏನಿದು? ನಾವು ಈ ಕಡೆ ಓಡಾಡಿದ ಸಪ್ಪಳ ಕೇಳಿದ ಕೂಡಲೇ ನನ್ನನ್ನು ಹೊರಗೆ ಬಿಡಿ ಅಂತ ಕೂಗಾಡ್ತಿದ್ಲು. ಇವತ್ತು ಇಷ್ಟೊಂದು ಜೋರಾಗಿ ಕೂಗಿದ್ರು ಸದ್ಯ ಇಲ್ಲ. ನಿದ್ದೆ ಮಾಡ್ತಿದ್ದಾಳೆ ಅನ್ಸುತ್ತೆ ರೀ. ನಾನು ಬಾಗಿಲು ತೆಗೆದು ನೋಡ್ಲಾ? ಒಂದು ನಿಮಿಷ, ನಿನ್ನ ಬಾಗಿಲು ತೆಗಿ. ಅವಳು ಏನಾದರೂ ದಾಳಿ ಮಾಡಕ್ಕೆ ನೋಡಿದ್ರೆ ನಾನು ಹಿಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆಗ್ಲಿ ರೀ. ಸೌಗಂಧಿ, 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 ಇಲ್ಲೋದ್ಲು. ಸೌಗಂಧಿ ರೀ, ಹೇಗ್ರಿ ಸಾಧ್ಯ? ಹಾಕಿದ ಬಾಗ್ಲು ಹಾಗೇ ಇದೆ. ಅವಳು ಎಲ್ಲಿ ಮಾಯ ಆದ್ಲು? ಖಂಡಿತ ಅವಳು ತಪ್ಪಿಸ್ಕೊಂಡಿದ್ದಾಳೆ. ಅದ್ ಹೇಗ್ರಿ ಸಾಧ್ಯ? ಬಾಗ್ಲಿಗೆ ನಾವೇ ಚಿಲ್ಕ ಹಾಕಿದ್ವಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಅವಳಿಗೆ ದೆವ್ವನೋ ಭೂತಾನೋ ಹಿಡ್ದಿಲ್ಲ. ಅವಳು ಹೋಗಿದ್ದು ಹುಚ್ಚಕಾಡಿಗೆ, ಹುಚ್ಚು ಮೆಟ್ಟಿಸ್ಕೊಂಬಂದಿದ್ದಾಳೆ. ಒಳಗೆ ಅವಳು ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಇದರಲ್ಲಿ ಸಹಾಯ ಮಾಡಿದ್ದಾರೆ. ಬೆಳಗಿಂದ ಯಾರಾದರೂ ಮನೆಗೆ ಬಂದಿದ್ದೀರಾ? ಇವತ್ತಿಂದ ಶಾಲೆ ಪ್ರಾರಂಭ. ಸೌಗಂಧಿ ಹುಷಾರಾಗಿದ್ರೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾ, ಬೆಳಿಗ್ಗೆ ಸೌಗಂಧಿ ಗೆಳತಿ ವೀಣಾ ಬಂದಿದ್ಲು. ಶಾಲೆ ಶುರು ಆಗುತ್ತೆ, ಸೌಗಂಧಿನ ಶಾಲೆಗೆ ಕಳಿಸಿ ಅಂದ್ಲು. ನಾನು ಅವಳಿಗಿನ್ನ ಹುಷಾರಾಗಿಲ್ಲ, ಇನ್ನು ಸ್ವಲ್ಪ ದಿನ ಆದ್ಮೇಲೆ ಕಳಿಸ್ತೀನಿ ಎಂದೆ. ಹಾಗೆ ನನ್ನ ಹತ್ರ ಮಾತಾಡ್ತಾ ನಿಂತಿದ್ಲು. ಶಾಲೆಗೆ ಹೊತ್ತಾಯ್ತು ಅಂತ ಹೊರಟ್ಬಿಟ್ಲು. ಅವಳು ಹೋದ್ಮೇಲೆ ಸೌಗಂಧಿ ಏನೂ ಗಲಾಟೆ ಮಾಡಿಲ್ಲ. ಹೋಗಿದ್ದಾಳೆ ಕಣೆ, ತಪ್ಪಿಸ್ಕೊಂಡಿದ್ದಾಳೆ ನಮ್ಮ ಮಗಳು ಸೌಗಂಧಿ. ಎಲ್ಲ ನೀನು ಅಲಕ್ಷ್ಯದಿಂದ ಆಗಿರೋದು. ಮಗಳ ಬಗ್ಗೆ ಕಾಳಜಿ ಇಲ್ಲ ಅಂತ ನನಗೆ ಹೇಳ್ತಿದ್ದೆ ಅಲ್ವಾ? ನೀನು ಕಾಪಾಡಕ್ಕಾಗ್ಲಿಲ್ವಾ ನಿನ್ನ ಮಗಳನ್ನ? ಸಲ ಆಗ್ಲೇ ನಿನ್ನನ್ನು ಯಾಮಾರಿಸಿ ಹೋಗಿದ್ದಾಳೆ. ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನ್ಗೆ? ನನ್ನ ಮೇಲೆ ಯಾಕ್ರಿ ರೇಗ್ತೀರಾ? ಮಕ್ಕಳು ಇಷ್ಟೊಂದು ತಲೆ ಉಪಯೋಗಿಸ್ತಾರೆ ನನಗೇನು ಗೊತ್ತು? ನಿನ್ನನ್ನು ಮರಳು ಮಾಡೋದು ಅಷ್ಟೇನು ಕಷ್ಟ ಅಲ್ಲ. ಅವ್ಳು ಗೆಳತಿ ವೀಣಾನೆ ನಿನಗೆ ಮಂಗ್ ಬುದ್ಧಿ ಎರ್ಚಿ ಸೌಗಂಧಿನ ಬಿಡುಗಡೆ ಮಾಡಿರ್ತಾಳೆ. ಅವಳು ಯಾಕ್ರಿ ಸೌಗಂಧಿನ ಬಿಡುಗಡೆ ಮಾಡ್ತಾಳೆ? ಅವಳು ಹುಚ್ಚಿ ಅಂತ ಅವಳಿಗೆ ಗೊತ್ತಿದೆ. ಅವಳ ಜೊತೆಗಿದ್ರೆ ಅಪಾಯ ಅಂತಾನೂ ಅವಳಿಗೆ ಗೊತ್ತಿದೆ. ಉರಿಯೋ ಕೆಂಡನ್ ಯಾರಾದ್ರೂ ಜೊತೆಗೆ ಇಟ್ಕೋತಾರಾ? ಆ ರಹಸ್ಯನ ತಿಳ್ಕೊಬೇಕು. ಈಗ ಎಲ್ಲಿ ಹೋಗಿದ್ದಾಳೆ, ಯಾಕೆ ಹೋಗಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ
ಇರೋದೊಂದೇ ದಾರಿ. ರೀ ಏನಾದರೂ ಮಾಡ್ರಿ, ನನ್ನ ಮಗಳು ನನಗೆ ಬೇಕು. ಅವಳು ಹುಚ್ಚಿ ಆದರೂ ಪರವಾಗಿಲ್ಲ, ಜೀವನ ಇಡೀ ನಾನು ಅವಳನ್ನ ನೋಡ್ಕೋತೀನಿ. ಏನಾದರೂ ಮಾಡ್ರಿ. ಆಯ್ತು ಇರೋ, ಮೊದಲು ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ತೀನಿ. ಅಮ್ಮ ತ್ರಿಪುರ ಸುಂದ್ರಿ, ನನ್ನ ಮಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅವಳಿಗೆ ಏನೂ ಆಗದೆ ಇರೋ ಹಾಗೆ ಕಾಪಾಡು. ನಿನಗೆ ಉರುಳು ಸೇವೆ ಮಾಡ್ತೀನಿ, ಉತ್ಸವನೂ ಮಾಡ್ತೀನಿ. ಸೌಗಂಧಿ 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 ಇದೇನಿ ವೀಣಾ, ಸೌಗಂಧಿ ಪ್ರಜ್ಞೆ ತಪ್ಪಿದ್ದಾಳೆ. ಏನಾಯ್ತು ಇವಳಿಗೆ? ಹುಚ್ಚುಮುಂಡೆದು ಯಾವಾಗಲೂ ಏನಾದರೂ ಮಾಡ್ಕೋತಾನೆ ಇರ್ತಾಳೆ. ಇವಳಿಂದ ನಮಗೆ ಪ್ರಾಣ ಸಂಕಟ. ಸೌಗಂಧಿ ಸೌಗಂಧಿ ಎದ್ದೇಳು, ಸೌಗಂಧಿ ಸೌಗಂಧಿ ಎದ್ದೇಳು, ಸೌಗಂಧಿ ಎದ್ದೇಳು, ಸೌಗಂಧಿ 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 ಎದ್ದೇಳು, ಸೌಗಂಧಿ. ಅಯ್ಯಯ್ಯೋ, ಏನೇ ಇದು ಹಿರಣ್ಮೈ, ಇವಳು ಬಾಯಿಂದ ನೊರೆ ಬರ್ತಿದ್ದೆ ಕಣೆ. ಈ ಕಾಡಲ್ಲಿ ನಾವಿಬ್ರೆ ಏನೇ ಮಾಡೋದು, ನನ್ನ ಕೈ ಕಾಲೆಲ್ಲ ನಡುಗ್ತಿದೆ. ಹಾವು ವಿಷಜಂತು ಕಚ್ಚಿದ್ರೆ ಹಿಂಗಾಗತ್ತಂತೆ. ಹಾಗೇನಾದ್ರೂ ಆಗಿದ್ರೆ ಇವಳು ಉಳಿತಲೇನೆ? ಏಯ್ ವೀಣಾ, ನೀನೀಗೆಲ್ಲ ಗಾಬರಿ ಮಾಡ್ಕೊಂಡು ಹೀಗೆಲ್ಲ ಆಡೋದನ್ನ ಬಿಡು. ಹಾಗೇನಾದ್ರೂ ವಿಷಜಂತು ಕಚ್ಚಿದ್ರೆ ನಮ್ಮ ಜೊತೆ ಬಂದಿದ್ದಾರಲ್ವಾ ತಾತ, ಅವರಿಗೆಲ್ಲ ವೈದ್ಯನೂ ಗೊತ್ತಿರುತ್ತೆ. ಯಾಕೆಂದ್ರೆ ಆ ತಾತಗೆ ಈ ಕಾಡೆಲ್ಲ ತುಂಬ ಚೆನ್ನಾಗಿ ಪರಿಚಯ ಇದೆ. ಕಾಡು ಜನಕ್ಕೆಲ್ಲ ಕಾಡು ಬಳ್ಳಿ, ಕಾಡು ಸೊಪ್ಪೆ ಎಲ್ಲ ಔಷಧಿ. ಮೊದಲು ಎಚ್ಚರ ಮಾಡಬೇಕು, ಅದಕ್ಕೇನಾರ ಮಾಡು. ಇಲ್ಲೇನಾದ್ರೂ ನೀರು ಸಿಕ್ಕದೆ ತಗೊಂಡು ಬರ್ತೀನಿ. ಸರಿ ಕಣೆ ವೀಣಾ, ನೀನು ಬರೋವರೆಗೂ ನಾನು ಸೌಗಂಧಿನ ಎಪ್ಸೋ ಪ್ರಯತ್ನ ಮಾಡ್ತಿರ್ತೀನಿ. ಸರಿ ಕಣೆ. ಸೌಗಂಧಿ 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 ಎದ್ದೇಳು. ಅಮ್ಮ ಮಹಾತಾಯಿ, ನನಗೆ ಎಂತೆಂಥ ಕಷ್ಟಗಳು ಬಂದಾಗ ನನ್ನ ಪಾರ್ ಮಾಡಿ ನೀನೇ ನನಗೆ ಸಹಾಯ ಮಾಡಿದ್ಯಾ. ಈಗ ನೋಡಿದ್ರೆ ನೀನೇನು ನನ್ನ ಪರೀಕ್ಷೆ ಮಾಡ್ತಿರೋ ಹಾಗಿದೆಯಲ್ಲ. ನಾನು ನಿನ್ನ ಮಾತನ್ನ ಮೀರಿ ಇವಳನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ನಿಂಗೆ ಕೋಪನಾ? ಹಾಗೇನಾರು ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಮೇಲಿರೋ ಕೋಪಕ್ಕೆ ಇವಳಿಗೆ ಶಿಕ್ಷೆ ಕೊಡ್ಬೇಡ ತಾಯಿ. ಬಿದ್ದಿದ್ದಾಳೆ, ಇವಳು ಇಲ್ಲಿ ಬಿದ್ದಿದ್ದಾಳೆ. ನಾನು ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮೊದಲು ವಿಷಯನ ಆ ತಾತಂಗೆ ಹೋಗಿ ತಿಳಿಸ್ಬೇಕು. ತಾತ ತಾತ